ಉಡುಪಿ ಜಿಲ್ಲಾ ಮಾಧ್ಯಮ ಇದರಲ್ಲಿ ಬಂದಿದ್ದೇವೆ. ವಿಷಯ ಅಂದರೆ ಒಂದು ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ಹಿಂಸೆಯಿಂದ ಒಳಗಾಗಿ ಒಂದು ಆತ್ಮಹತ್ಯೆ ಮಾಡುವಂಥ ವಿಚಾರ. ಇದು ಮುಖ್ಯವಾಗಿ ಇದು ಹನಿ ಟ್ರ್ಯಾಪ್ ಹಾಗೂ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡಿದಂಥ ವಿಚಾರ. ಇದಕ್ಕೆ ನಾವು ವಿಶ್ವಕರ್ಮ ಸಮಾಜದ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಖಂಡಿಸ್ತೇವೆ. ಹಾಗೂ ನೋಡಿ, ಈ ಒಂದು ವಿಚಾರ ಈ ಒಂದು ತನಿಖೆ ಕೂಡ ನಾವು ಹೇಳೋದು ಹಿಂದಿನಿಂದ ಹೇಳ್ಬೋದು. ಈಗ ಗುರುವಾರ ಸಂಜೆ 5:30 ಗಂಟೆಯಿಂದ ಸಾಧಾರಣ 10:30 ಗಂಟೆಯವರೆಗೂ ಕೂಡ ಆ ಹುಡುಗನ ಆ ಬಾಡಿಯನ್ನು ಅಲ್ಲೇ ಇಟ್ಟುಕೊಂಡು ಮರುದಿವಸ 1:30 ಗಂಟೆವರೆಗೂ ಕೂಡ ಪೋಸ್ಟ್ಮಾರ್ಟಮ್ ಮಾಡಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ಒಂದು 7 ಪುಟಗಳ ಒಂದು ಪತ್ರವನ್ನು ಬರೆದಿರ್ತಾನೆ. ಹಾಗೆ ನೋಡಿ, 7 ಪುಟದ ಪತ್ರದಲ್ಲಿ ನಾನು ಕೊನೆಯ ವಿಚಾರ ಒಂದು ಹೇಳ್ತೇನೆ ನೋಡಿ. ಆ ವ್ಯಕ್ತಿ ಸಾಯಲಿಕ್ಕೆ ಒಂದು ಹೇಳೋದು ಟ್ಯಾಬ್ಲೆಟ್ ತಗೊಂಡು ಏನು ನೋವಿಲ್ಲದೆ ಸಾಯುವಂಥ ಒಂದು ವಿಷಯ ಕೂಡ ಇರ್ತಿತ್ತು. ಆದರೆ ಅವನೇನು ಮಾಡಿದೆ, ಅವನು ನೇಣು ಹಾಕಿಕೊಂಡು ಅವನಲ್ಲಿರುವ ಅಂಗಾಂಗಗಳನ್ನು ಯಾರಿಗಾದರೂ ಉಪಯೋಗ ಆಗಲಿ ಅಂತ ಹೇಳುವ ಮಾತು. ಯಾಕೆಂದರೆ ಅವನೊಂದು ಲೇಡಿ ಗೋಷನಲ್ಲಿ ಕೆಲಸ ಮಾಡಿದ್ರು, ಅವನಿಗೆ ಆ ಒಂದು ಸಮಸ್ಯೆಗಳ ವಿಚಾರ ಗೊತ್ತಿರ್ತದೆ. ಅಂಥ ಹುಡುಗ ಒಂದು ಆತ್ಮಹತ್ಯೆ ಮಾಡುವಾಗ ನೇಣು ಬಿಗಿದು ಒಂದು ಆತ್ಮಹತ್ಯೆ ಮಾಡಿ ಒಂದು ಅವನ ಅಂಗಗಳನ್ನು ಯಾರಿಗಾದರೂ ಉಪಯೋಗ ಆಗಲಿ ಅಂತ ಹೇಳುವಂಥ ವಿಚಾರ ಕೊಟ್ಟರೆ ನೋಡ್ಲಿಕ್ಕೆ ಹೋದರೆ ನೋಡಿ, ಆ ಪೋಸ್ಟ್ಮಾರ್ಟಮ್ ಎಲ್ಲ ಬರೋ ದಿವಸ 1:30 ಗಂಟೆ ಆದರೆ ಒಂದು ಬಾಡಿಯಲ್ಲಿರುವಂಥ ಒಂದು ಪಾರ್ಟ್ಸ್ ಸಾಧಾರಣ ಒಂದು 6 ಗಂಟೆವರೆಗೆ ಇರ್ತದೆ ಹೊರತು ಅದಕ್ಕೆ ಹೆಚ್ಚು ಕಾಲ ಬಾಳಿಕೆ ಬರೋದಿಲ್ಲ. ಆದರೆ ಅದಕ್ಕೆ ಕೂಡ ಒಂದು ನ್ಯಾಯ ಒದಗಿಸಲಿಲ್ಲ ಅಂತ ಹೇಳುವಂಥ ವಿಚಾರ ಆಗ್ತದೆ. ಯಾಕೆಂದರೆ ಅವನ ಒಂದು ಜೀವಕ್ಕೆ ಒಂದು ನ್ಯಾಯ ಇಲ್ಲವ ಅಂತ ಒಂದು ವಿಚಾರ ಬರ್ತದೆ. ಯಾಕೆಂದರೆ ನೋಡಿ, ಈಗ ರಾಜಕೀಯವಾಗಿ ತಗೊಂಡ್ಲಿಕ್ಕೆ ಹೋದರೆ ಪ್ರತಿಯೊಬ್ಬರು ನಿಮಗೆ ನಾಳೆ 2-3 ವರ್ಷದಲ್ಲಿ ಓಟ್ ಬರ್ತದೆ. ಓಟ್ ಹೇಳುವಾಗ ಬೆರಳು ತೋರಿಸ್ತಾರೆ ನೋಡಿ, ನಮಗೆ ಒಂದು ಗುರುತಿನ ಚಿಹ್ನೆ ನಮ್ಮ ಬೆರಳು ಅಂತೇಳಿ ತೋರಿಸ್ತಾರೆ. ಆಗಿರುವಂಥ ಒಬ್ಬ ಓಟ್ ಹಾಕೋನಿಗೆ ಎಷ್ಟು ಒಂದು ಆದ್ಯತೆ ಕೊಡುವಾಗ ಅವನು ಜೀವ ಯಾಕೆ ಒಂದು ಆದ್ಯತೆ ಸಿಗ್ತಾ ಇಲ್ಲ ಅವನಿಗೆ? ಯಾಕೆ ಅವನು ಬರೆದ ಹಾಗೆ ಒಂದು ಆ ಪುಟದಲ್ಲಿ ಬರೆದಿದ್ದಾನೆ, ನನಗೆ ಕಾನೂನಾತ್ಮಕವಾಗಿ ಯಾವುದೇ ಒಂದು ನನ್ನ ಜೀವಕ್ಕೆ ನ್ಯಾಯ ಸಿಗುವುದಿಲ್ಲ, ಕನಿಷ್ಠ ಪಕ್ಷ ನನ್ನ ಸಾವಿನಲ್ಲಿ ಆದರೂ ನನಗೆ ನ್ಯಾಯ ಸಿಗ್ತದೆ ಅಂತ ಹೇಳೋ ಒಂದು ಮಾತು ಬರ್ತದೆ. ಯಾಕೆ ಈ ಸಮಾಜದಲ್ಲಿ ಯಾಕೆ ಆ ಸಾವಿಗೆ ಸಹ ನ್ಯಾಯ ಇಲ್ಲದಾಗಿ ಹೋಯ್ತಾ? ಯಾಕೆ ನಮ್ಮ ಸಮಾಜ ವಿಶ್ವಕರ್ಮ ಸಮಾಜದವರು ತಳಮಟ್ಟಕ್ಕೆ ಇಳಿದಿದ್ದೇವ? ಯಾಕೆ ನೋಡಿ, ಪ್ರತಿಯೊಂದು ಧರ್ಮದಲ್ಲಿ ಕೂಡ ವಿಶ್ವಕರ್ಮ ಸಮಾಜದವರು ಬೇಕು ನೋಡಿ. ಈ ವಿಚಾರ ಒಂದು ವಿಶ್ವಕರ್ಮ ಸಮಾಜ ಮಾತ್ರ ಅಲ್ಲ, ಯಾಕಂದ್ರೆ ನಮಗೆ ಆಗೋಂಥ ತಾರತಮ್ಯಗಳು ಅಂತ ಹೇಳೋಂಥ ವಿಚಾರ. ಈಗ ನಾವೀಗ ಇಷ್ಟು ಸಮಸ್ಯೆ ಇಲ್ಲಿ ಆಗಿರ್ಬೋದು, ಪುತ್ತೂರಲ್ಲಿ ಕೂಡ ಒಂದು ಘಟನೆ ಆಯಿತು. ಮತ್ತು ಕೆಲವೊಂದು ವಿಚಾರಗಳು ನಮ್ಮ ಸಮಾಜವನ್ನು ಬೇಲೆಜ್ಜನ ಆಚರಣೆ ಏನೆಲ್ಲ ಒಂದು ಪದಗಳಿಂದ ಅದು ಗಾದಿಲ್ಲ, ಅದು ಗಾದೆ ಅಲ್ಲದಲ್ಲ, ಅದು ಬಾಯಿ ಮಾತಾಡೋ ಒಂದು ವಿಚಾರ. ಯಾಕಂದ್ರೆ ನಮ್ಮ ಸಮಾಜ ಅಷ್ಟು ಕೀಳಾಯ್ತಾ? ಯಾಕೆಂದರೆ ಒಂದು ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ಆ ಒಂದು ಆತ್ಮಹತ್ಯೆ ಮಾಡಲಿಕ್ಕೆ ಒಂದು ಎಷ್ಟು ಹಿಂಸೆ ಪಟ್ಟಿರ್ಬೋದು. ಅದಲ್ಲದೆ ಅವನ ಈಗ ಡೀಟೇಲ್ ಹೇಳುವಂಥ ಈಗ ಹಣ ಹಾಕಿರುವಂಥದ್ದು ಹನಿ ಟ್ರ್ಯಾಪ್ ಹೇಗಿರ್ತದೆ ಅಂತ ಹೇಳಿ ನೋಡಿ, ಒಂದು ಹುಡುಗಿ ಮತ್ತು ಅವ್ರು 4 ಜನರು ಕಂಪ್ಲೀಟಾಗಿ ಅವನೊಂದು 5 ವರ್ಷದಿಂದ ಅವನೊಂದು ಮದುವೆ ಒಂದು ಲವ್ ಅಂತ ಹೇಳುವ ಒಂದು ಟ್ರ್ಯಾಪಲ್ಲಿ ಬೀಳಿಸಿಕೊಂಡು ಅವನ ಹತ್ರ ಹಣ ವಸೂಲು ಕೊಂಡಿರುವಾಗ ಆಗಿರ್ಬೋದು. ಅದಲ್ಲದೆ ಆ ಹುಡುಗಿಯರದ್ದು ಮೊಬೈಲ್ ಕೂಡ ಐಫೋನ್ 50,000 ಮೊಬೈಲ್ ಕೂಡ EMI ಪಾಪ ಅಭಿಷೇಕ್ ಆಚಾರ್ಯ ಕಟ್ತಿರುವಂಥ ವಿಚಾರಗಳು ನಮಗೆ ಬಂದಿದೆ ವಿಚಾರ. ಇಂಥದ್ದು ಒಂದಲ್ಲ ಎರಡಲ್ಲ ತುಂಬ ಆಗ್ತದೆ. ಈಗ ನೋಡಿ, 3-4 ಲಕ್ಷವರೆಗೆ ಕೂಡ ಅವನು ಹಣ ಕೊಟ್ಟಿರ್ತಾನೆ. ಕೊನೆಯ ಪಕ್ಷ ಲಾಸ್ಟ್ಗೆ ಏನಾಗ್ತದೆ, ಈ ವ್ಯಕ್ತಿ ನೋಡಿ, ಈಗ AI ಜಗದಲ್ಲಿ ಸಾಧಾರಣ ಎಲ್ಲ ಈ ರೀತಿ ಎಡಿಟಿಂಗ್ ಎಲ್ಲ ಆಗಿರ್ತದೆ, ಏನಿಲ್ಲ ಅಂತಿಲ್ಲ. ಯಾಕಂದರೆ ನೋಡಿ, ಇವನೇನು ಮಾಡಿದ್ದಾನೆ ಪಾಪ, ಎಲ್ಲ ವಿಷಯ ಸ್ವಲ್ಪ ಸಂಶಯ ಬಂದ ಕೂಡಲೇ ವಾಟ್ಸಪ್ ವೆಬ್ ಮುಖಾಂತರ ಅವಳ ಕೆಲವೊಂದು ವಿಚಾರಗಳಾಗಿರ್ಬೋದು ಎಲ್ಲ ಅವನಿಗೆ ಸಿಕ್ಕಿದ್ದು. ಅದರ ನಂತರ ಸ್ವಲ್ಪ ದೂರ ಬರಲಿಕ್ಕೆ ಇಷ್ಟಪಟ್ಟ. ಆದರೆ ದೂರ ಬರಲಿಕ್ಕೆ ಇಷ್ಟಪಟ್ಟ ಕೂಡಲೇ ಆ ತಂಡದವರೇನಾಯಿತು, ಇವನಿಗೆಲ್ಲ ವಿಚಾರ ಗೊತ್ತಾಗಿದೆ ಅಂತೇಳಿ ಇವನಿಗೆ ಬೆದರಿಕೆ ಆಗಿರ್ಬೋದು, ಆ ವಾಮಂಜೂರು ಬಳಿ ವೈತುರ್ಲಿ ಹತ್ರ ಇವನಿಗೆ ಹೊಡೆದುಕೊಂಡಾಗಿರ್ಬೋದು, ಗಲಾಟೆ ಮಾಡಿಕೊಂಡು ಇವನ ಅಂಗಾಂಗಗಳಿಗೆಲ್ಲ ಹಿಂಸೆ ಮಾಡಿ ಒಂದು ಕೊಲೆ ಬೆದರಿಕೆ ಹಾಕಿರುವಂಥದ್ದು. ಕೊನೆ ಹಂತದಲ್ಲಿ ಯಾಕೆಂದರೆ ನಿನ್ನ ತಮ್ಮನನ್ನು ಕೂಡ ನಾನು ಕೊಲೆ ಮಾಡ್ತೇನೆ ಅಂತ ಹೇಳುವ ಒಂದು ವಿಚಾರಕ್ಕೆ ಇವನು ಸ್ವಲ್ಪ ಹೆದರಿ ಹೋದ. ಯಾಕೆಂದರೆ ನನ್ನಲ್ಲಿ ಆದಂಥ ವಿಚಾರ ನನ್ನೊಳಗೆ ಮುಗಿಸಿ ಯಾಕೆಂದರೆ ನನ್ನ ತಮ್ಮನಿಗೇನು ಮನೆಯವರಿಗೇನು ಇಂಥದ್ದೊಂದು ವಿಚಾರ ಬರಬಾರ್ದು, ಹೆಸರು ಹಾಳಾಗ್ತದೆ ಅಂತ ವಿಚಾರಗಳು ಬರ್ತದೆ ನೋಡಿ ಪ್ರೀತಿಯಲ್ಲಿ. ಅದಲ್ಲದೆ ಯಾವುದು ನಾವು ಇದರ ಹಿಂದೆ ನಾವು ಪೊಲೀಸರು ಕೂಡ ಮಾತಾಡಿದ್ದೇವೆ. ಆ ತನಿಖೆ ಆಗ್ತಾ ಅಂತ ಹೇಳಿದ್ರು. ಆ ತನಿಖೆಯಲ್ಲಿ ನನಗೆ ನೋಡಿ, ಮುಖ್ಯವಾಗಿ ಒಂದು ತನಿಖೆ ಆಗಬೇಕಾದ್ರೆ ನಾನು ಕಸ್ಟಡಿ ತಗೊಂಡ್ರೆ ಕೇಳಿದ್ದೇನೆ. ಕಸ್ಟಡಿ ಕೇಳುವಾಗ ಅವ್ರೇನು ಹೇಳಿದ್ರು ಅಂದರೆ, ಮೊಬೈಲ್ ನಾವು ಕಸ್ಟಡಿ ತಗೊಂಡಿದ್ದೇವೆ ಅಂತ. ಆದರೆ ಮೊಬೈಲ್ ಕಸ್ಟಡಿ ತಗೊಂಡ್ರೆ ನೋಡಿ, ಈಗ ಎಲೆಕ್ಟ್ರಾನಿಕ್ ಡಿವೈಸಸ್, ಈಗ ಮನೆಯಲ್ಲಿ ಪೆನ್ ಡ್ರೈವ್ಸ್ ಆಗಿರ್ಬೋದು, ಸ್ಮಾರ್ಟ್ ಚಿಪ್ ಎಲ್ಲ ನಿಮ್ಗೆ ಗೊತ್ತುಂಟು. ಈಗ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಲ್ಯಾಪ್ ಅದೆಲ್ಲ ನಿಮಗೆ ಸ್ಟೋರೇಜ್ ಮಾಡ್ಬೋದು. ಯಾಕಂದರೆ ಒಂದು ಮೊಬೈಲಲ್ಲಿ ಜಾಸ್ತಿ ಬಾಳಿಕೆ ಬರೋದಿಲ್ಲ. ಆಗಿರುವಾಗ ಅದು ಕನಿಷ್ಠ ಪಕ್ಷ ಅವರೊಂದು ಆ ದಿನ ಅವರನ್ನು ಮೊಬೈಲ್ ಕಸ್ಟಡಿ ತಗೊಳ್ಳುವಾಗ ಕನಿಷ್ಠ ಪಕ್ಷ ಅವರು ಮನೆಗೆ ಹೋಗಿ ಆ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಹುಡುಕಿ ಸಿಕ್ತಿದ್ರೆ ನನ್ನ ಪ್ರಕಾರ ಇಷ್ಟರವರೆಗೆ ಹುಡುಗನಿಗೆ ಸ್ವಲ್ಪ ಆದರೂ ನ್ಯಾಯ ಸಿಗ್ಬೋದಿತ್ತು, ಅವನ ಸಾವಿಗೆ ಬೆಲೆ ಸಿಗ್ತದೆ ಹೇಳೋದು ನೋಡಿ. ಆ ಮನೆ ನೋಡಿ, ಇನ್ನೊಂದು ಆ ಹುಡುಗನ ಮನೆ ಇರ್ಬೋದು ನೋಡಿ, ಅವನಿಗೆ ಆ ವ್ಯಕ್ತಿ ಅವನ ತಮ್ಮ ಇಬ್ಬರಿಗೂ ಕೂಡ ಅವನ ಚಿಕ್ಕಪ್ಪ ಮಾಮನವರು ಇವರೆಲ್ಲ ಸ್ವಲ್ಪ ಸಹಾಯ ಮಾಡಿದೆ. ಯಾಕಂದರೆ ಅವರ ಆರ್ಥಿಕ ಸಮಸ್ಯೆ ತುಂಬ ಕಷ್ಟ ಇದೆ. ಯಾಕೆಂದರೆ ಮನೆ ನೋಡ್ಬೋದು, ಮಣ್ಣಿನಲ್ಲಿ ಇರುವಂಥ ಮನೆ, ಒಂದು ರೂಮ್ ಖಾಲಿ, ಒಂದು ಟಾಯ್ಲೆಟ್ ಅಂತಿರುವಂಥ ಒಂದು ಮನೆ. ಅಲ್ಲಿ ನೋಡಿ ಅವರಿಗೆ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ, ನಮ್ಮ ಅಭಿಷೇಕ್ ಹತ್ರ ₹1 ಹಣ ಕೂಡ ತಗೊಳ್ತಾರೆ. ಯಾಕಂದರೆ ಅವನು ಕೆಲಸ ಮಾಡ್ತಿದ್ದಾನೆ. ಅವನ ಒಂದೇ ಉದ್ದೇಶದ, ಅವನ ತಂದೆ ಕೂಡ 1 ವರ್ಷ ಹಿಂದೆ ಒಂದು ಅಡ್ಮಿಟ್ ಆಗಿದ್ರು ಆಸ್ಪತ್ರೆ, 1 ಲಕ್ಷದ ಖರ್ಚು. ಅದು ಕೂಡ ಅವನು ಇಲ್ಲೆಲ್ಲಿ ಸಾಲ ಮಾಡಿಕೊಂಡೆಲ್ಲ ಪಾಪ ಅವನು ಕಷ್ಟಪಟ್ಟು ದುರ್ದನ ಹಾಕಿದ್ದಾರೆ. ಮುಂದೆ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಅವರಿಗೆ ಒಂದು ದೊಡ್ಡ ಆಸೆ ಇತ್ತು. ಯಾಕಂದರೆ ಒಂದು ಮನೆ ಹೀಗಿದೆ, ನಾಳೆ ಮುಂದಿನ ದಿನಗಳಲ್ಲಿ ಅವನಿಗೆ ಮದುವೆ ಆಗುವಂಥ ಒಂದು ವಿಚಾರ ಅವರ ತಂದೆ ತಾಯಿಯವರು ಆಸೆ ಇಟ್ಟಿರ್ತಾರೆ. ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ಮಕ್ಕಳ ಕಷ್ಟದಲ್ಲಿರ್ಬೋದು, ಎಲ್ಲಿ ಮಂಗಳೂರಲ್ಲಿ ಇರಲಿ, ಏನಾದ್ರು ಕೆಲಸ ಆಗಲಿ, ಮುಂದಿನ ದಿನಗಳಲ್ಲಿ ಅವರು ಮಕ್ಕಳು ಮಾಡಿದ್ರು ಕೂಡ ಒಂದು ಮಕ್ಕಳಾಗಿರೋ ಕೂಡ ಒಂದು ಮನೆ ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಒಂದು ಆಸೆ, ಆ ಕನಸನ್ನೆಲ್ಲ ಈ ಒಂದು
ಇವನೊಂದು ಆತ್ಮಹತ್ಯೆಗಿಂತ ಜಾಸ್ತಿ ಇದು ಕೊಲೆ ಅಂತ ಹೇಳ್ಬೋದು. ಒಂದು ಇಡೀ ದೊಡ್ಡ ದಂಧೆಯಿಂದ ಒಂದು ತಂಡದಿಂದ ಇವನ ಕೊಲೆ ಮಾಡಿದ್ದಾರೆ ಅಂತ ಹೇಳುವಂಥದ್ದಕ್ಕೆ ಸಹ